ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಆರೋಪಿಯ ಮತ್ತೊಂದು ವಿಡಿಯೋ ಇದೀಗ ಲಭ್ಯವಾಗ್ತಾ ಇದೆ. ಕೊಲೆ ಮಾಡಲು ಬರುವಂತ ವ್ಯಕ್ತಿಯ ನಡವಳಿಕೆಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಜಲಿ ನಿವಾಸಕ್ಕೆ ಅವನು ಬಂದಿದ್ದೆ ಆಟೋದಲ್ಲಿ. ಆ ದೃಶ್ಯ ಸರಿಯಾಗಿದೆ. ಗಿರೀಶ್ ಅಲಿಯಾಸ್ ವಿಶ್ವ ಆಟೋದಲ್ಲಿ ಬರ್ತಾನೆ, ಆಟೋಲಿ ಇಳಿತಾನೆ. ಅದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಕವರ್ ಆಗಿದೆ, ರೆಕಾರ್ಡ್ ಆಗಿದೆ. ಆಟೋನಲ್ಲಿ ಬಂದು ವೀರಾಪುರ ಹೋಣಿಯ ಗಲ್ಲಿಯಲ್ಲಿ ಇಳಿಯುವಂಥ ಗಿರೀಶ್ ಬಳಿಕ ವಾಪಸ್ ಓಡಿ ಹೋಗುವ ದೃಶ್ಯ, ಕೊಲೆ ಮಾಡಿದ ಬಳಿಕ ಓಡಿ ಹೋಗುವಂಥ ದೃಶ್ಯ ಈಗ ಸಿಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಬೆಳ್ಳಂಬೆಳಿಗ್ಗೆ ಆಟೋ ಒಂದರಲ್ಲಿ ಬರ್ತಾನೆ, ಇನ್ನೂ ಆಟೋ ಮೂವ್ ಆಗ್ತಾ ಇರುತ್ತೆ. ತಕ್ಷಣಕ್ಕೆ ಅಲ್ಲಿಂದ ನಿಲ್ಕೋತಾನೆ. ಆಟೋ ಇಳಿದು ನೇರವಾಗಿ ಅಂಜಲಿ ಮನೆ ಕಡೆ ಹೆಜ್ಜೆ ಹಾಕ್ತಾನೆ. ಕೊಲೆ ಮಾಡಬೇಕು ಎನ್ನುವ ತೀರ್ಮಾನದೊಂದಿಗೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿರ್ತಾನೆ. ಆಮೇಲೆ ಯಾವಾಗ ಕೃತ್ಯ ನಡೆಯುತ್ತೋ ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾನೆ. ಅಲ್ಲಿಂದ ಓಡಿ ಹೋಗುವಂಥ ದೃಶ್ಯ ಕೂಡ ಸರಿಯಾಗಿದೆ. ಆಟೋನಿಂದ ಬರೋದು, ಇಳಿಯೋದು, ಅಂಜಲಿ ಮನೆ ಕಡೆ ಹೋಗೋದು, ಆಕೆಯನ್ನು ಕೊಲೆ ಮಾಡೋದು, ಆನಂತರ ಅಲ್ಲಿಂದ ಎಸ್ಕೇಪ್ ಆಗೋದು, ಎಲ್ಲ ದೃಶ್ಯಾವಳಿಗಳು ಕೂಡ ಈಗ ಸಿಕ್ಕಿದೆ. ನೇಹಾ ಹಿರೇಮಠ ಕೊಲೆಯ ನಂತರದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವಂಥ ಕೊಲೆ ನಡೆದಿದೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ. ವೀರಾಪುರ ಓಣಿಯಲ್ಲಿ ಬೆಳ್ಳಂಬೆಳಿಗ್ಗೆ ಬಂದಂಥ ಈ ಹಂತಕ ಗಿರೀಶ್ ಆಟೋಲ್ ಬರ್ತಾನೆ. ಬಂದು ಆಕೆ ಮನೆ ಕಡೆ ಹೋಗ್ತಾನೆ. ಮನೆಯ ಬಳಿ ಹೋಗಿ ಆಕೆಗೆ ಚುಚ್ಚಿ ಸಾಯಿಸಿ ಕೊಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾನೆ. ಆದರೆ ಒಂದು ಪ್ರಶ್ನೆಯಲ್ಲಿ, ಮನೆಯಲ್ಲಿ ಮಲಗಿದ್ದಂಥ ಆಕೆ ಇವನ ಕೈಗೆ ಸಿಕ್ಕಿದ್ದು ಹೆಂಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲವೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಇವನು ಬರುವ ವೇಳೆಯಲ್ಲಿ ಆಕೆ ಮಲಗಿದ್ಲಾ, ಎದ್ದಿದ್ಲಾ, ಇವನ ಕೈಗೆ ಸಿಕ್ಕಿದ್ದು ಹೆಂಗೆ? ಬಟ್ ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದಿಷ್ಟೇ. ಅವನು ಆಟೋನಲ್ಲಿ ಬರ್ತಾನೆ, ಅವರ ಮನೆ ಕಡೆ ಹೋಗ್ತಾನೆ, ಮಾರಕಾಸ್ತ್ರಗಳನ್ನು ತಂದಿದ್ದ ಅನಿಸುತ್ತೆ, ಆಕೆಗೆ ಚುಚ್ಚಿದ್ದಾನೆ, ಆಕೆಯ ಪ್ರಾಣವನ್ನು ತೆಗೆದಿದ್ದಾನೆ, ಆನಂತರ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಹಿಂದೆ ಆಕೆಗೆ ಪ್ರಾಣ ಬೆದರಿಕೆಯನ್ನು ಒಡ್ತಾ ಇದ್ದ. ಅದನ್ನು ಪೊಲೀಸರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಬಟ್ ಅಂದುಕೊಂಡಂತೆ ಆ ಹಂತಕ ಆಕೆಯನ್ನು ಕೊಲೆ ಮಾಡಿದ.